ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಹ್ಯಾಪಿ ಸಂಡೇ ಎಲ್ಲರಿಗೂ. ಸಂಡೇ ಏನಕ್ಕೆ ಹ್ಯಾಪಿ ಅಂದರೆ ಸಂಡೇ ಫಂಡೇ ಥರ, ಕೆಲವ್ರಿಗೆ ಲೇಸಿ ಡೇ ಥರ. ಆದರೆ ಎದ್ದು ಆಫೀಸ್ಗೆ ಹೋಗೋರು, ಸ್ಕೂಲ್ಗೆ ಹೋಗೋರಿಗೋಸ್ಕರ, ಆಫೀಸ್ಗೆ ಹೋಗೋರಿಗೋಸ್ಕರ, ಇವ್ರಿಗೆಲ್ಲ ಲೇಸಿ ಡೇ. ಅಂದರೆ ಎದ್ದೊಳೋದು ಲೇಟಾಗಿರುತ್ತೆ, ಟೈಮ್ಗೆ ಎದ್ದೊಳ್ಬೇಕು ಅಂತ ಏನು ರೂಲ್ಸ್ ಇಲ್ಲ. ಆ್ಯಂಡ್ ಬೇಸಿಕ್ಲಿ ಬಿಲ್ಡರ್ಸ್ ಕಂಪ್ನಿಯಲ್ಲಿ ಅವ್ರಿಗೆಲ್ಲ ಬ್ಯುಸಿ ಡೇ. ಸಂಡೇ ಅಂದರೆ ಬ್ಯುಸಿ ಅವ್ರಿಗೆಲ್ಲ. ಓಕೆ, ಇವತ್ತೇನಂದರೆ ಹೋಗೋಣ ಪಾರ್ಲರ್ಗೆ ಅಂತ ಅಂದ್ಕೊಂಡಿರೋದು. ನನ್ನ ತಂಗಿಗೆ ಹೊಸ ವರ್ಷಕ್ಕೋಸ್ಕರ ಹೇರ್ ಕಟ್ ಅಂದರೆ ಬೇರೆ ನ್ಯೂ ಹೇರ್ ಸ್ಟೈಲ್ ಮಾಡ್ತಾಳಂತೆ. ಓಕೆ, ಮಾಡ್ಸೋಣ ಅಲ್ಲಿ ಹೋಗಿ. ಇನ್ನೇನು ಸಂಡೇ ಸ್ಪೆಷಲ್ ಎಲ್ಲ ಮನೇಲಿರುತ್ತೆ. ಯಾರ್ಯಾರ ಮನೇಲಿ ಏನೇನು ಸ್ಪೆಷಲ್ ಅದು ಅನಿಸಿದ್ರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ಮಾಡಬೇಡಿ. ಯಾಕಂದ್ರೆ ಕೆಲವ್ರಿಗೊಂದು ದೃಷ್ಟಿ ಬಿದ್ದುಬಿಡುತ್ತೆ ಅಂತ ಆ ಥರ. ನಿಂಗೇನು ಅನಿಸುತ್ತೆ? ಅಷ್ಟೇ, ನಿಮಗೆ ಐಬ್ರೋ ಮಾಡಿಸ್ಕೊಂಡು ಬರೋಣ. ನನ್ನೊಬ್ಳದೇ ಇದೆಯಾ? ನಿಂದು ಇದೆ ತಾನೇ? ಅದನ್ನೇ ಹೇಳು. ನೀನೇನು ಯಾವ ಕಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ಯಾ? ಯಾವುದು? ಬೇಬಿ ಕಟ್. ಓಕೆ, ಬೇಬಿ ಕಟ್ ಮಾಡಿಸ್ತಾರಂತೆ. ಕ್ಯೂಟಾಗಿ ಕಾಣಿಸ್ಬೇಕಂತ ಏನೋ ಅವಳದು ಆಸೆ. ಕ್ಯೂಟ್ ಅಲ್ಲ, ನಾನು ಯಾವ ಕಡೆಯಿಂದ ಕ್ಯೂಟ್ ಕಾಣ್ತೀನಿ? ಯಾವ ಕಡೆಯಿಂದ? ಇದು ಮಗಳು ಚಿಕ್ಕ ಹುಡುಗಿ ಆಗ್ಬಿಟ್ಟು ಆ್ಯಂಗಲಿಂದ ಕ್ಯೂಟ್ ಕಾಣ್ತೀನಿ ನಾನು. ಯಾವ ಆ್ಯಂಗಲಿಂದ? ನೋಡಿ, ಚಿಕ್ಕ ಹುಡುಗಿ ಆಗ್ಬಿಟ್ಟು ಹೇಳೋ ಮಾತಾ ಇದು. ನಾನು ಯಾವ ಆ್ಯಂಗಲಿಂದ ಕ್ಯೂಟ್ ಕಾಣಿಸ್ತೀನಿ ಅಂತ. ಆ್ಯಕ್ಚುಲಿ ಚಿಕ್ಕ ಮಕ್ಕಳು ಹಿಂಗೆಲ್ಲ ಹೇಳಲೇಬಾರ್ದು. ನಾನು ಆ್ಯಂಗಲ್, ಎಲ್ಲ ಆ್ಯಂಗಲಲ್ಲೂ ಚಿಕ್ಕ ಮಕ್ಕಳು ಕ್ಯೂಟಾಗಿ ಕಾಣಿಸ್ತಾರೆ. ಕರೆಕ್ಟ್ ಅಲ್ವಾ ಫ್ರೆಂಡ್ಸ್? ಲೈಕ್ ಒಂದೊಂದು ಮಕ್ಕಳು ಒಂದೊಂದು ಥರ. ಗೈಸ್, ಇವಾಗ ನನ್ನ ತಂಗಿದು ಹೇಳಿದ್ನಲ್ಲ, ಹೇರ್ ಸ್ಟೈಲ್ ಬೇರೆದು ಮಾಡಬೇಕಂತ ಅಂದ್ಕೊಂಡಿದ್ದಾಳಂತ, ಅದನ್ನು ಮಾಡ್ತಾಯಿದ್ದೀನಿ. ಓಕೆ, ನಿಮಗೂ ತೋರಿಸ್ತೀನಿ ಅಂತ ಅಂದಿದ್ದೆ. ಸೊ ಇವಾಗ ತೋರಿಸ್ತೀನಿ. ಹೇಗೆ ಅನಿಸ್ತಿದೆ ಇವಾಗ? ಹೇಳಿ, ನಿನಗೆ ಕೂದಲು ಕಟ್ ಮಾಡ್ತಿರೋದು ಏನು ಅನಿಸ್ತಿದೆ? ಚೆನ್ನಾಗಿ ಅನಿಸ್ತಿಲ್ಲ? ಪರವಾಗಿಲ್ಲ ಬಿಡು, ಬೇಗ ಬೆಳೆಯುತ್ತೆ, ಬೇಜಾರು ಮಾಡ್ಕೋಬೇಡ. ಬೆಳೀತಾ ಇಲ್ಲ? ಮತ್ತೆ ಏನಕ್ಕೆ ಬೇಜಾರು ಮಾಡ್ಕೊತಾ ಇದೆಯಾ? ಆದರೂ ಶೋಲ್ಡರ್ವರೆಗೂ ಇರ್ತೀನಿ ಅಂತ ಹೇಳೈತಲ್ಲ ಆಂಟಿ, ಏನಕ್ಕೆ ತಲೆ ಕೆಡ್ಸ್ಕೊತೀಯ? ಒಂದು ಕಟ್ ಮಾಡಿದ್ಮೇಲೆ ಅಳಲ್ಲ ಬಿಡು ನೀನು, ಅಳಬೇಡ. ಕಣ್ಣೀರು ಬರೋ ಥರ ಇದೆ, ಅದಕ್ಕೆ ಹೇಳ್ತಿದ್ದೀನಿ. ಹೌದಿಲ್ಲ? ಓಕೆ, ಆಂಟಿ ಅಂತೂ ಈಗ ಸ್ಟಾರ್ಟ್ ಮಾಡಿದ್ದಾರೆ. ನೋಡೋಣ ಫುಲ್ಲಿ ಫಿನಿಶ್ ಆದಮೇಲೆ ಹೆಂಗೆ ಕಾಣಿಸ್ತಾಳೆ ಅಂತ. ಗೈಸ್, ಬೆಳಗಾಗಿದ್ದೆ. ಆ್ಯಕ್ಚುಲಿ ನೆನ್ನೆದು ವಿಡಿಯೋ ಇನ್ನೂ ಬಾಕಿ ಇದೆ, ಅದು ಹಾಕಿಲ್ಲ. ಅವೆಲ್ಲದನ್ನು ಹಾಕ್ತೀನಿ. ಬಟ್ ಏನಂದರೆ, ಸೊ ಹೇಳಿದ್ನಲ್ಲ ನೆನ್ನೆ ಪಾರ್ಲರ್ಗೆ ಹೋಗೋದು ಎಲ್ಲ, ಲೈಕ್ ನನ್ನ ತಂಗಿದ್ದು ನ್ಯೂ ಹೇರ್ ಸ್ಟೈಲ್ ಎಲ್ಲ ಮಾಡಿದ್ದೀನಿ. ಸೊ ಅದೆಲ್ಲ ಇನ್ನು ಸ್ವಲ್ಪ ಹೊತ್ತಿಗೆ ಲೈಕ್ ಬ್ಲಾಗಲ್ಲಿ ಕಾಣಿಸುತ್ತೆ ನಿಮಗೆ ಯಾವ ಹೇರ್ ಸ್ಟೈಲ್ ಮಾಡಿದ್ದೀನಿ ಏನು ಅಂತ ಅವಳದು. ಆ್ಯಂಡ್ ಓಕೆ, ನಾನು ಸಹ ಸ್ವಲ್ಪ ಮೇಕಓವರ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಸ್ವಲ್ಪ ಆಚೆ ಹೋಗೋಣ, ಓಡೋಣ. ಲೈಕ್ ನನಗೆ ಸ್ವಲ್ಪ ಬೇಜಾರಾಗ್ತಿದೆಯಲ್ಲ ಮನೇಲಿ, ಹೋಗ್ಬಿಟ್ಟು ಆಚೆ ಕಡೆ ನೋಡ್ಕೊಂಬರೋಣ ಅಂತ. ಸೊ ಓಕೆ, ಇನ್ನು ಆಚೆ ಕಡೆ ಹೋದಾಗ ಇನ್ನೊಂದು ಸಿಗೋಣ. ಬಾಯ್ ಗಾಯ್ಸ್. ಈಗ ಆಚೆ ಕಡೆ ಬಂದಿದ್ದೀವಿ, ಓಡಾಡ್ತಿದ್ದೀವಿ. ಹಾಗೆ ನನ್ನ ತಂಗಿ ಹೇರ್ ಸ್ಟೈಲ್ ರಿವೀಲ್ ಮಾಡೋವಂಥ ಟೈಮ್ ಬಂದಿದೆ. ಇವಾಗ ನನ್ನ ತಂಗಿ ಹೇರ್ ಸ್ಟೈಲ್. ಓಕೆ, ಹೇರ್ ಸ್ಟೈಲ್ ನಿಮ್ಗೆ ಹೆಂಗಿತ್ತು ಅನ್ಸುತ್ತೆ ಕಮೆಂಟ್ ಮಾಡಿ. ಹೇಗಿದೆ? ಆ್ಯಕ್ಚುಲಿ ಅವಳ ಪ್ರಕಾರ ಅವಳು ಕ್ಯೂಟಾಗಿಲ್ಲ ಅಂತ ಅವಳ ಅರ್ಥ. ಸೊ ನೋಡೋಣ ಬೇಬಿ ಕಟ್ಟಲ್ಲಾದರೂ ಏನಂತಾಳೆ ಅಂತ ಬೇಬಿ ಕಟ್ ಮಾಡಿಸಿದ್ದೀನಿ. ಕ್ಯೂಟಾಗಿದ್ದಾಳ ಇಲ್ಲ? ಆ್ಯಕ್ಚುಲಿ ಇದು ಕ್ಯೂಟಾಗಿದೆ. ಇನ್ನು ನನ್ನ ಮಗ ಅಂತೂ ಫುಲ್ ಖುಷಿಯಾಗಿದ್ದಾನೆ. ಯಾಕಂದರೆ ಅವನು ಕರ್ಕೊಂಡ್ಬಂದಿರೋ ಆಚೆ ಕಡೆ ಬಾಸ್ಕೆಟ್ಬಾಲ್ ಹತ್ರ ಅವನ ಜೊತೆ ಆಟ ಆಡೋಣ. ಆಚೆ ಕಡೆ ಬಂದಿದ್ದೀನಿ. ಸೊ ನಿಮ್ಗೆ ಹೇಳ್ದಂಗೆ ಈಗ ಸ್ವಲ್ಪ ಮಗು ಜೊತೆ ಆಟ ಆಡೋಣ. ಅವ್ನಿಗೆ ಏನೇನು ಇಷ್ಟ ಲೈಕಿನ್ನ ನಿಮಗೆ ತೋರಿಸ್ತೀನಿ, ನೀವು ನೋಡಿ. ಹಾಗೆ ನೀವು ನೋಡ್ಬೋದು, ನಾವಿಲ್ಲಿ ಬಾಸ್ಕೆಟ್ ಬಾಲ್ ಪ್ಲೇ ಗ್ರೌಂಡಲ್ಲಿ ನಾವಿಲ್ಲಿ ಮಹಾ ಜೊತೆ ಕ್ಯಾಚ್ ಆಡ್ತಿದ್ದೀವಿ. ಅದನ್ನು ಒಂದು ರಬ್ಬರ್ದು ಬಾಲಲ್ಲಿ. ನಾವು ಇವಾಗ ರಬ್ಬರ್ದು ಬಾಲಲ್ಲಿ ಬಾಸ್ಕೆಟ್ ಬಾಲ್ ಆಡೋಣ ಅಂತಿದ್ದೀವಿ. ಲೆಟ್ಸ್ ಗೋ. ಇವಾಗ ತಾಯಿಗೆ ಚಾಲೆಂಜ್ ಕೊಟ್ಟಿದ್ದೀವಿ. 5 ಸತಿ ಯಾರು ಬಾಸ್ಕೆಟಲ್ಲಿ ಬಾಲ್ ಹಾಕ್ತಾರೋ ಅವ್ರು ವಿನ್ನರ್ ಅಂತ. ಐ ಆಮ್ ಗೋನಾ ಟ್ರೈ ಫಸ್ಟ್. ಓ ಪಾಪ,
ವೆಲ್ ಗೈಸ್, ನನ್ನ ಮಗ ಅಂತೂ ತುಂಬ ಖುಷಿಯಾಗಿದ್ದಾನೆ ಆಡೋದಕ್ಕೆ. ಬಟ್ ಅವ್ನು ಬಾಲಲ್ಲಿ ಆಡ್ತಿಲ್ಲ ಅಷ್ಟೇ. ಓಕೆ, ಎಲ್ಲಿ ಹೋಯ್ತಾ ಮಾಡು. ಓಕೆ, ಬಟ್ ಅದು ಹೋಗಲ್ಲ, ನಾನು ಹೇಳ್ತಿದ್ದೀನಿ ತಾನೆ. ಓಕೆ, ನೋಡು ಹಾಕು. ಇಲ್ಲ, ಆಗಲ್ಲ, ಅದು ಅದರಲ್ಲಿ ಅಷ್ಟಿಲ್ಲ ಮಾಹಿ. ಅಷ್ಟೇ ಅದು. ಓ, ಒಂದೊಂದಾಗಿದೆ. ಆರು. ಎರಡು. ಡನ್ ಅಂತಿದ್ದಾಳೆ. ನೋಡೋಣ ಆಗುತ್ತೆ ಇಲ್ಲ ಜಾಸ್ತಿ. ನನ್ನ ಮಗ ಅಂತೂ ನೋಡಿ ಏನು ಎಂಜಾಯ್ ಮಾಡ್ತಿದ್ದಾನೆ ನೋಡಿ. ಬಾಲ್ ಜೊತೆ ಅಂತೂ ಅಲ್ಲೇ ಅಲ್ಲ, ಹಾಂ, ಮಣ್ಣು ಜೊತೆ, ಕಲ್ಲು ಜೊತೆ. ನೋಡ ಇವಾಗ ತಾಯ್ದು ಟರ್ನ್ ನೋಡಿ ಬಿಡೋಣ, 3 ಮಾಡೋಕ್ಕಾಗುತ್ತೋ ಇಲ್ಲೂ ಅಂತ. ಇದು ಫಸ್ಟ್ ಚಾನ್ಸ್ ಹೋಯ್ತು ಆ್ಯಂಡ್ ಔಟ್. ಇನ್ನೂ 9 ಚಾನ್ಸ್ ಬಾಕಿದೆ. 9 ಆ್ಯಂಡ್ ಇನ್ನು 8. 2ನೇ ಚಾನ್ಸು ಹೋಯ್ತು. ನಾನು 3ನೇ ಚಾನ್ಸ್ಗೆ ಹಾಕಿದ್ದೆ. ಆಯಿತು. ನಾ ಇವಾಗ ಇನ್ನೂ 3ನೇ ಚಾನ್ಸ್ಗೆ. 4ನೇದು ಹೋಯ್ತು. ಇನ್ನೂ 6 ಚಾನ್ಸ್ ಬಾಕಿದೆ. 1 ಮಾಡಿದ್ಯಾ? ಮತ್ತು ನಾನು 5ನೇ ಚಾನ್ಸಿಗೆ ಇನ್ನೊಂದು ಹಾಕಿದ್ದೆ. ಆ್ಯಂಡ್ ಮಾವೀರ್ ಬಂದ ಅಡ್ಡ ಆಡಕ್ಕೆ ಬಿಡ್ತಿಲ್ಲ. ಆ್ಯಂಡ್ ಇದು 5ನೇ ಚಾನ್ಸ್ ಆ್ಯಂಡ್ 2. ಮೈ ಗಾಡ್, ನಾನಿವಾಗ ಇನ್ನೂ 5 ಬಾಕಿದೆ. ನಾನಿವಾಗ ಕಷ್ಟದಲ್ಲಿದ್ದೀನಿ. ಓಕೆ, 1. ಕಾಣಿಸ್ತಿದ್ಯಾ? ಅದನ್ನೇ ಹೇಳ್ಬೇಕು. ಬರೀ ನಾನು ದೂರದಿಂದ ಹಿಡಿದ್ರೆ ಅದು ಅಲ್ಲಿಂದನೇ ಕಾಣಿಸೋದು, ಹಾಕ್ತಿದ್ದೀನಿ ಇಲ್ಲ ಅಂತ. ಸರಿ, 2 ಆಗಿದೆ ನಂದು, ಮರಿಬೇಡ. 2 ಆಗಿದೆ. ಇನ್ನೂ 1 ಬೇಕು. ಗಾಡ್, 1 ಆಗಬಾರ್ದು. ಐ ಆಮ್ ದ ಲೂಸರ್. ಓಕೆ ಗಾಯ್ಸ್, ಫುಲ್. ಈಗ 3 ಅಂತೂ ಆಲ್ರೆಡಿ ಆಗೋಗ್ಬಿಟ್ಟಿದೆ. ನಿನ್ನೇನಿತ್ತು 2 ಹಾಕಿದ್ದೆ ನೀನು. ಒಂದು ನಿಮಿಷ. ನೀನು 3 ಮಾಡಿದ್ದೆ, ಅದಕ್ಕೆ ಒಂದು ಪಾರ್ಟಿ ಕೊಡಿಸು ನಮಗೆ. ಪಿಜ್ಜಾ ಪಾರ್ಟಿ ಕೊಡ್ಸೋಣ. ಇನ್ನೂ ಸ್ವಲ್ಪ ಸಬ್ಸ್ಕ್ರೈಬ್ ಜಾಸ್ತಿ ಆಗಿದೆ, ಅವಾಗ ಪಿಜ್ಜಾ ಪಾರ್ಟಿ ಏನು ಬೇಕಾದ್ರೆ ಕೊಡ್ಸೋಣ. ಮಾವೀರ್ ಇಸ್ ಗೋಯಿಂಗ್ ಟು ಪ್ಲೇ ಇನ್ ದ ಪಾರ್ಕ್. ಮಾವೀರ್ಗೆ ಪಾರ್ಕಲ್ಲಿ ಆಡಬೇಕು. ಅರೆ ತಾಯಿ ಆಡಕ್ಕೆ ಬಿಡ್ತಿಲ್ಲ. ಇವಾಗ ನಾವು ಪಾರ್ಕಿಗೆ ಹೋಗೋಣ. ಓಕೆ ಗಾಯ್ಸ್, ಇವಾಗ ನೀವು ನೋಡಿದ್ರಲ್ಲ, ಇಷ್ಟೊತ್ತಂತೂ ಆಟ ಆಡಿದ್ವಿ, ಎಲ್ಲ ಮಾಡಿದ್ವಿ. ನನ್ನ ಮಗನೂ ಆಟ ಆಡ್ದ. ಇವನ್ ನನ್ನ ತಂಗಿ ಹೇರ್ ಸ್ಟೈಲ್ ಅಂತೂ ತೋರಿಸಿದ್ದೀನಿ. ಅವಳ ಪ್ರಕಾರ ಅವಳು ಕ್ಯೂಟಾಗಿಲ್ಲ, ಹಾಗೆ ಹೀಗೆ ಅಂತ ಅವಳ ಅನಿಸಿಕೆ. ಅದೇನೋ ಗೊತ್ತಿಲ್ಲ, ಅವಳ ಮನಸ್ಸಲ್ಲಿ ಯಾರು ತುಂಬಿಸಿದ್ದಾರೆ. ಬಟ್ ಅದು ಎಲ್ಲ ಯಾವ ಥರ ಎಲ್ಲ ಅನ್ಕೋಬಾರ್ದು ಅಂತ ನಾನು ಹೇಳ್ತೀನಿ. ಯಾಕಂದರೆ ಅವಳಿನ್ನ ಚಿಕ್ಕವಳು, ಕ್ಯೂಟು ಅದೆಲ್ಲ ಯಾರು ಹೇಳ್ತಾರೆ, ಅದೆಲ್ಲ ನಂಬಕ್ಕೆ ಹೋಗ್ಬಾರ್ದು ಅಂತ. ಸೊ ನೋಡೋಣ. ಏನಾದರೂ ಮಾತಾಡ್ತೀಯಾ? ಮಾತಾಡು ಬಾ, ಏನಾದರೂ ಹೇಳು. ಏನೂ ಇಲ್ಲ ಇವಾಗ ಮಾತಾಡೋಕ್ಕೆ. ನಿಮಗೆ ನನ್ನ ಹೇರ್ ಸ್ಟೈಲ್ ಹೆಂಗೆ ಅನಿಸಿದೆ ಅಂತ ಇದು ಮಾಡಿ. ನನ್ನಂತೂ ಇದು ನ್ಯೂ ಇಯರ್ ಪ್ಲ್ಯಾನ್ ಇದಿತ್ತು. ನಿಮ್ಮ ನ್ಯೂ ಇಯರ್ ಪ್ಲ್ಯಾನ್ ಏನು ಅಂತ ಕಮೆಂಟ್ ಮಾಡಿ. ಮತ್ತು ಇನ್ನೂ ಏನಿಲ್ಲ. ಯಾಕಿಲ್ಲ? ಆ್ಯಂಡ್ ನಾವಿವಾಗ ಇನ್ನೂ ಸ್ವಲ್ಪ ಆಟ ಆಡ್ತೀವಿ, ಆಮೇಲೆ ಮನೆಗೆ ಹೋಗ್ತೀವಿ. ಆಮೇಲೆ ಮನೇಲಿ ಏನೇನಾಗಿದೆ ಅಂತ ನಿಮಗೆ ಹೇಳ್ತೀವಿ ಅಷ್ಟೇ. ಓಕೆ, ಏನಾಯಿತು ಗೊತ್ತಾ, ನಿನ್ನೆ ಬ್ಲಾಗ್ ಬಿಡಬೇಕು ಅಂತ ಅಂದ್ಕೊಂಡೆ. ಬಟ್ ನಿನ್ನೆ ಸ್ವಲ್ಪ ಅದರಲ್ಲೇ ಪಾರ್ಲರಲ್ಲೇ ಸ್ವಲ್ಪ ಜಾಸ್ತಿ ಹೊತ್ತು ಕಾಲ ಕಳ್ದಂಗೆ ಆಯಿತು ಲೈಫ್ ಇರಬೇಕಂದ್ರೆ. ಓಕೆ, ಆ್ಯಂಡ್ ಏನಂದರೆ ನಿನ್ನೆ ಎಲ್ಲ ಎಲ್ಲರ ಮನೇಲೂ ಸ್ಪೆಷಲ್ ಇರುತ್ತೆ ಅಂತ ಹೇಳಿದ್ದೆ. ಅದಂತೂ ನಿಜ, ಎಲ್ಲರ ಮನೇಲೂ ಸಂಡೇ ಸ್ಪೆಷಲ್ ಇರುತ್ತೆ. ಓಕೆ, ಮತ್ತೇನು? ಓಕೆ ನಡಿ. ಏನು ಗೊತ್ತಾ, ಇವಾಗ ನಾನು ಹೇಳ್ತಾ ಇರೋದು ಏನಂದರೆ ಎಲ್ಲರಿಗೂ ಲೈಕ್, ಹಾಂ,
ನನ್ನ ತಂಗಿದಂತೂ ನ್ಯೂ ಇಯರ್ಗೋಸ್ಕರ ಏನೋ ಬೇರೆ ಥರ ಏನೋ ಟ್ರೈ ಮಾಡಬೇಕು ಅಂತ ಹೇಳಿ ಅಷ್ಟುದ್ದ ಬೆಳೆದ ಕೂದಲನ್ನು ಕಟ್ ಮಾಡಿಬಿಟ್ಟು ಪಾಪ ಈ ಕಟ್ ಮಾಡಿಸಿದ್ದಾಳೆ. ಸೊ ಎಲ್ಲರಿಗೂ ಹಾಗೆ ನ್ಯೂ ಇಯರಲ್ಲಿ ನಾನು ಇದನ್ನು ಚೇಂಜ್ ಮಾಡಬೇಕು ಅದು ಚೇಂಜ್ ಮಾಡಬೇಕು ಅಂತ ಡಿಸಿಷನ್ ಎಲ್ಲರಿಗೂ ಇರುತ್ತೆ. ಸೊ ನಿಮ್ಮದೇನಿದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಅದರಲ್ಲಿ 10 ಜನದ್ದು ನಾನು ನನ್ನ ವೀಡಿಯೋದಲ್ಲಿ ವ್ಲಾಗಲ್ಲಿ ಐ ಮೀನ್ ಹೆಸರು ಹೇಳಿಬಿಟ್ಟು ಶೌಟ್ ನಿಮಗೆ ಹೌದು. ಸೊ ಏನು ಕೊಡ್ತೀವಿ? ಶೌಟ್ ಔಟ್. ಓಕೆ, ಸೊ ಪ್ಲೀಸ್ ಕಮೆಂಟ್ ಮಾಡಿ. ಅದರಲ್ಲಿ 10 ಜನ ಲೈಕ್ ಚೆನ್ನಾಗಿರೋದು ಲೈಕ್ ರೇರ್ ಅಂದರೆ ಓಕೆ, ಬಟ್ ನಿಮ್ಮ ಪ್ರಕಾರ ನಿಮ್ಮ ಬೆಸ್ಟ್ ಅನಿಸುತ್ತೆ ನೀವು ಕಮೆಂಟ್ ಮಾಡಿ. ಆ 10 ಜನ ಯಾರು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹೆಸರನ್ನ ಕೊಡ್ತೀನಿ. ಓಕೆ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ, ಬಾಯ್ ಬಾಯ್ ಹೇಳು. ಬಾಯ್. ನಾವೆಲ್ಲ ಓಕೆ, ನನ್ನ ಮಗಂದು ಆ್ಯಕ್ಚುಲಿ ಒಂದು ಬ್ಲಾಗ್ ಇಲ್ಲ. ಸೊ ಅವನದೇ ಬ್ಲಾಗ್ ಬಿಡ್ತಾ ಇದ್ದೀನಿ. ಅವನು ಅಲ್ಲಿಂದ ಇಲ್ಲಿಂದಲ್ಲಿ ಓಡಾಡೋದು. ಮಾಹಿ, ನನ್ನ ಬೇಬಿ ಹೆಸರು ಮಾಹಿ ಅಂತ, ಲೈಕ್ ಮಹಾವೀರ್, ಬಟ್ ನಾನು ಅವನಿಗೆ ಪ್ರೀತಿಯಿಂದ ಮಾಹಿ. ಆ್ಯಕ್ಚುಲಿ ಇದು ಅವ್ರ ಡ್ಯಾಡ್ ಕರೆಯೋದು ಮಾಹಿ ಅಂತ, ಆ್ಯಂಡ್ ನಾನು ಅವನಿಗೆ ಮಹಾ ಅಂತ ಕರಿತೀನಿ. ಸೊ ನನ್ನದೇ ಮೋಸ್ಟ್ಲಿ ನನಗೇನು ಅನಿಸುತ್ತೆ, ನನ್ನ ಕರೆಯೋ ಹೆಸರು ಚೆನ್ನಾಗಿದೆ, ಕ್ಯೂಟಾಗಿ ಮಹಾ. ಆ್ಯಂಡ್ ಅವರಪ್ಪ ಕರೆಯೋದು ಮಾಹಿ. ಹಾಂ, ನನ್ನ ತಂಗಿ ಡುಗು 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 ಏನು ಗೊತ್ತಿಲ್ಲ, ಬಟ್ ಡುಗು 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 ಅಂತಾಳೆ ಅದನ್ನು. ಹೌದು, ಐ 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 ನಿಧಾನ. ತಲೆ ತಿರುಗಿಬಿಟ್ಟೈತಿ ಮಾವಿಗೆ. ಇವನ್ಗೆ ಆಚೆ ಬಂದರೆ ಸಾಕು, ಎಲ್ಲರನ್ನೂ ಮರ್ತು ಬಿಡ್ತಾನೆ. ಏನೋ ನೋಡಿದ್ದಾನೆ ಅವನು, ಅದೇ ಗೊತ್ತಾಗ್ತಿಲ್ಲ ಏನು, ಬಟ್ ಹೋಗ್ತಿದ್ದಾನೆ. ಏಯ್, ಕಂಬ ಬೇಕು ಅವನಿಗೆ. ಇವಾಗ ಮನೆಗೆ ಎತ್ಕೊಂಡು ಹೋಗೋಣ, ಬನ್ನಿ ಚೋರಿ ಮಾಡೋಣ. ಆಯ್ತು.